ಬೆಂಗಳೂರು ಕಾಮಾಕ್ಷಿ ಪಾಳ್ಯದ ಪ್ರತಿಷ್ಠಿತ ಹೋಟೆಲ್ ಈಗ ಕ್ಲೋಸ್ ಡೌನ್ ಆಗಿದೆ. ಗ್ಯಾಸ್ ಸಪ್ಲೈ ಸ್ಥಗಿತವಾಗಿರೋದ್ರಿಂದ ನ್ಯೂ ಸಮೃದ್ಧಿ ಗ್ರ್ಯಾಂಡ್ ಹೋಟೆಲ್ ಈಗ ಬಂದ್ ಆಗಿದೆ. ಮೊದಲು ಮೆನುವನ್ನು ಕಟ್ ಆಫ್ ಮಾಡಿ ಅವರು ಹೋಟೆಲ್ ನಡೆಸ್ತಾ ಇದ್ರು. ಆದರೆ ಯಾವಾಗ ಕುತ್ತಿಗೆಗೆ ಬಂತು ಅಂದರೆ ಉಸಿರಾಡೋದಕ್ಕೂ ಕೂಡ ಚಾನ್ಸೇ ಇಲ್ಲ ಅನ್ನೋ ರೀತಿಯಲ್ಲಿ ಆಯಿತು ಆ ವಾತಾವರಣ. ಈಗ ಅನಿವಾರ್ಯವಾಗಿ ಆ ಹೋಟೆಲನ್ನು ಬಂದ್ ಮಾಡಬೇಕಾಗಿದೆ. ಸೊ ಈ ಒಂದು ಹೋಟೆಲ್ನಿಂದಾನೇ ನಮ್ಮ ಪ್ರತಿನಿಧಿ ಆ ಪರಿಸ್ಥಿತಿಯನ್ನು ವಿವರಿಸಿದ್ದಾರೆ. ಪ್ರತಿನಿಧಿ ಸವಿತಾ ಒಂದು ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ಕಮರ್ಷಿಯಲ್ ಗ್ಯಾಸ್ ಸಂಕಷ್ಟವನ್ನ ಹೋಟೆಲ್ ಉದ್ಯಮ ಅನುಭವಿಸ್ತಿದ್ರೆ ಇತ್ತ ಗ್ರಾಹಕರಿಗೂ ಇದರ ಬಿಸಿ ತಟ್ಟಿದೆ. ಈಗಾಗಲೇ ನಗರದ ಒಂದಿಷ್ಟು ಹೋಟೆಲ್ಗಳು ಗ್ಯಾಸ್ ಪೂರೈಕೆ ಹಿನ್ನೆಲೆಯಲ್ಲಿ ಸರಿಯಾದ ರೀತಿಯಲ್ಲಿ ಗ್ಯಾಸ್ ಪೂರೈಕೆ ಆಗದೆ ಹಿನ್ನೆಲೆಯಲ್ಲಿ ಈಗಾಗಲೇ ನಗರದ ಪ್ರತಿಷ್ಠಿತ ಹೋಟೆಲ್ಗಳು ಕ್ಲೋಸ್ ಆಗಿದ್ದಾವೆ. ಸದ್ಯ ನಾನು ಕಾಮಾಕ್ಷಿ ಪಾಳ್ಯದ ದುರ್ಗಾಶ್ರೀ ನ್ಯೂ ಸಮೃದ್ಧಿ ಗ್ರ್ಯಾಂಡ್ ಹೋಟೆಲ್ ಮುಂಭಾಗದಲ್ಲಿದ್ದೀನಿ. ಇದು ಈ ಭಾಗದ ಪ್ರತಿಷ್ಠಿತ ಹೋಟೆಲ್. ಸಸ್ಯಾಹಾರಿ ಅಂದರೆ ಶುದ್ಧ ಸಸ್ಯಾಹಾರಿ ಆಹಾರ ದೊರೀತಿತ್ತು. ಸೊ ನಿನ್ನೆಯಿಂದ ಈ ಒಂದು ಹೋಟೆಲ್ಗೆ ಬೀಗ ಜಡಿಲಾಗಿದೆ. ಕಮರ್ಷಿಯಲ್ ಗ್ಯಾಸ್ ನಗರದಲ್ಲಿ ಸಿಗ್ತಾ ಇಲ್ಲ. ಇನ್ನು ಕಾಳಸಂತೆಯಲ್ಲಿ ಬೈ ಮಾಡಿ ಈ ಒಂದು ಹೋಟೆಲ್ ನಡೆಸೋಣ ಅಂದರೆ 1 to ಡಬಲ್ ರೇಟ್ ಹೇಳ್ತಾ ಇದ್ದಾರೆ, ಟ್ರಿಬಲ್ ರೇಟ್ ಹೇಳ್ತಾ ಇದ್ದಾರೆ. ಅಂದರೆ ನಮ್ಮ ಆದಾಯಕ್ಕೂ ಕೂಡ ಅಂದರೆ ನಮ್ಮ ಖರ್ಚು ವೆಚ್ಚ ತೆಗೆದ್ರೂ ಆದಾಯಕ್ಕೂ ಕೂಡ ನಾವು ಗ್ಯಾಸನ್ನು ಬೈ ಮಾಡಿ ಹೋಟೆಲ್ ನಡೆಸಲಿಕ್ಕೆ ಆಗ್ತಿಲ್ಲ ಅಂತ ಹೋಟೆಲ್ ಉದ್ಯಮಿಗಳು ಕೂಡ ಸಾಕಷ್ಟು ಸಂಕಷ್ಟವನ್ನು ಹೊರಹಾಕಿದ್ರು. ಜೊತೆಗೆ ಈಗಾಗಲೇ ಕಾಳಸಂತೆಯಲ್ಲಿ 1, 2, 3 ಈ ರೀತಿ ಕಮರ್ಷಿಯಲ್ ಗ್ಯಾಸ್ ಬೈ ಮಾಡಿದರೆ 10 ರಿಂದ 15 ಸಾವಿರ ಎತ್ತಿಡಬೇಕು. ಪ್ರತಿದಿನ 10 ರಿಂದ 15 ಸಾವಿರ ಕೊಟ್ಟು ನಾವು ಹೋಟೆಲ್ ಉದ್ಯಮವನ್ನು ನಡೆಸಲಿಕ್ಕೆ ಆಗ್ತಿಲ್ಲ ಅಂತ ಇತ್ತ ಗ್ರಾಹಕರಿಗೂ ಇದರ ಬಿಸಿ ತಟ್ಟಿದೆ. ಅಂದರೆ ಸರಿಯಾದ ಸಮಯಕ್ಕೆ ಊಟ ತಿಂಡಿ ಸಿಗ್ತಾ ಇಲ್ಲ. ನಾವು ಆಚೆ ಬಂದಾಗ ಹೇಗೆ ಮಾಡೋದು? ಇದೇ ಪರಿಸ್ಥಿತಿ ಮುಂದುವರೆದ್ರೆ ನಾವು ಮನೆಯಿಂದ ಬಾಕ್ಸ್ ತರಬೇಕು ಅಥವಾ ಊಟ ಇಲ್ಲದೆ ಮನೆಗೆ ವಾಪಸ್ ಆಗಬೇಕು ಅನ್ನೋ ಆಕ್ರೋಶ ಕೂಡ ಗ್ರಾಹಕರು ಹೊರ ಹಾಕ್ತಾ ಇದ್ದಾರೆ. ಇತ್ತ ಹೋಟೆಲ್ ಅಸೋಸಿಯೇಷನ್ ಕೂಡ ಸಭೆ ಮಾಡಿತ್ತು, ನಾವು ಹೋಟೆಲ್ ಯಾವುದನ್ನ ಕ್ಲೋಸ್ ಮಾಡಲ್ಲ ಅಂತ. ಕಮರ್ಷಿಯಲ್ ಗ್ಯಾಸ್ ಅಲಭ್ಯ ಆದರೆ ಯಾವ ರೀತಿ ನಡೆಸೋದು ಅಂತ ಉದ್ಯಮಿಗಳು ಕೂಡ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸವಿತಾ ರಾಮಚಂದ್ರ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.